ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಏನಿದು? ಈ ರೀತಿ ಮಿಕ್ಸ್ ಮಾಡ್ತಾ ಇದ್ದಾರಲ್ಲ ಅಂತ ನೋಡ್ತಾ ಇದ್ದೀರಾ? ಇದೇ ನಮ್ಮ ಇವತ್ತಿನ ಕಂಟೆಂಟ್. ಇದು ಮಿಕ್ಸ್ಡ್ ಫ್ರೂಟ್ ಫರ್ಮೆಂಟ್. ಈ ಫ್ರೂಟ್ ಫರ್ಮೆಂಟ್‌ನ ಹೇಗೆ ಪ್ರಿಪೇರ್ ಮಾಡೋದು? ಗಿಡಗಳಿಗೆ ಹೇಗೆ ಬಳಸೋದು? ಬಳಸೋದ್ರಿಂದ ಗಿಡಗಳಿಗೆ ಏನು ಲಾಭ ಆಗುತ್ತೆ ಅಂತ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಸೊ, ವೆಲ್ಕಮ್ ಬ್ಯಾಕ್ ಟು ಅರಸಿ ಟೆರೆಸ್ ಗಾರ್ಡನ್. ಈ ಮಿಕ್ಸ್ಡ್ ಫ್ರೂಟ್ ಫರ್ಮೆಂಟ್‌ನ ತಯಾರಿಸಕ್ಕೆ ಬೇಕಾಗಿರೋ ಸಾಮಗ್ರಿಗಳು 4 ಥರದ ಹಣ್ಣುಗಳು ಹಾಗೂ ಬೆಲ್ಲ. ಎಷ್ಟು ಬಗೆಯ ಹಣ್ಣಾದರೂ ಚೂಸ್ ಮಾಡಿ ಈ ಫರ್ಮೆಂಟನ್ನ ಪ್ರಿಪೇರ್ ಮಾಡ್ಬೋದು. ಆದರೆ ಹುಳಿ ಅಂಶ ಇರೋ ಹಣ್ಣುಗಳು ಅಂದರೆ ನಿಂಬೆಹಣ್ಣು, ಮೂಸಂಬಿ, ಚಕೋತ, ಆರೆಂಜು, ಗಜನಿಂಬೆ ಇಂಥ ಸಿಟ್ರಸ್ ಕಂಟೆಂಟ್ ಇರೋ ಹಣ್ಣುಗಳನ್ನು ಹೊರತುಪಡಿಸಿ ಯಾವ ಹಣ್ಣನ್ನಾದರೂ ಬಳಸ್ಬೋದು. ನಾವು ಇಲ್ಲಿ 2.25 ಕೆಜಿಯಷ್ಟು ಹಣ್ಣುಗಳನ್ನು ತಗೊಂಡಿದ್ದೀವಿ. ಗಮನಿಸಿ ನೋಡೋದಾದರೆ ಇಲ್ಲಿ ಒಂದು ವಿಚಾರ ಕಂಡುಬರುತ್ತೆ. ಅದೇನೆಂದರೆ ನಾವು ಇಲ್ಲಿ ತಿನ್ನಕ್ಕೆ ಯೋಗ್ಯವಲ್ಲದೇ ಇರುವಂತಹ ಹಣ್ಣುಗಳನ್ನು ತಗೊಂಡಿದ್ದೀವಿ. ಕರ್ಬೂಜ, ಪಪ್ಪಾಯ, ಪೈನಾಪಲ್ ಹಾಗೂ ಬಾಳೆಹಣ್ಣನ್ನು ತಗೊಂಡಿದ್ದೀವಿ. ಸಿಪ್ಪೆ ಸಮೇತ ಈ ಹಣ್ಣುಗಳನ್ನು ಫರ್ಮೆಂಟೇಷನ್ ಪ್ರೋಸೆಸ್ಗೆ ಬಳಸ್ಕೊತಾ ಇದ್ದೀವಿ. ನಾವು ಇಲ್ಲಿ ಆರ್ಗ್ಯಾನಿಕ್ ಪುಡಿ ಬೆಲ್ಲವನ್ನು ಬಳಸ್ತಾ ಇದ್ದೀವಿ. ಪುಡಿ ಬೆಲ್ಲ ಇಲ್ಲ ಅಂದರೆ ಉಂಡೆ ಬೆಲ್ಲವನ್ನು ಸಹ ಬಳಸ್ಬೋದು. ಕಪ್ಪು ಬೆಲ್ಲ ಇದ್ದರೆ ಇನ್ನೂ ಉತ್ತಮ. ಆದರೆ ಇವುಗಳನ್ನು ಪುಡಿ ಮಾಡಿ ಬಳಸ್ಕೋಬೇಕು. ಹಣ್ಣುಗಳು ಎಷ್ಟು ಪ್ರಮಾಣದಲ್ಲಿ ತಗೊಂಡಿದ್ದೀವೋ ಅಷ್ಟೇ ಪ್ರಮಾಣದಷ್ಟು ಬೆಲ್ಲವನ್ನು ತಗೋಬೇಕು. ಅಳತೆ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಚಿಂತೆ ಇಲ್ಲ. ಆರ್ಗ್ಯಾನಿಕ್ ಆಗಿರೋದ್ರಿಂದ ಏನು ಡಿಫ್ರೆನ್ಸ್ ಆಗಲ್ಲ. ಫರ್ಮೆಂಟೆಡ್ ಪೇಸ್ಟ್ ಚೆನ್ನಾಗೇ ಪ್ರಿಪೇರ್ ಆಗುತ್ತೆ. ಮತ್ತು ಇನ್ನೊಂದು ಮುಖ್ಯವಾದ ವಿಚಾರ ಏನಂದರೆ ಈ ಪ್ರೋಸೆಸ್ಗೆ 1 ತೊಟ್ಟು ನೀರು ಸಹ ತಾಕಬಾರ್ದು. ತಾಕಿದ್ರೆ ಬ್ಯಾಕ್ಟೀರಿಯಾ ಮಲ್ಟಿಪ್ಲೈ ಆಗೋಕ್ಕೆ ಪ್ರಾಬ್ಲಮ್ ಆಗಿ ಫರ್ಮೆಂಟೇಷನ್ ಕರೆಕ್ಟಾಗಿ ಆಗಲ್ಲ. ಸೊ ನೋಡಿಕೊಂಡು ಎಚ್ಚರವಾಗಿ ಪೇಸ್ಟನ್ನು ಪ್ರಿಪೇರ್ ಮಾಡಿ. ಓಕೆ, ಈಗ ಈ ಎಲ್ಲ ಹಣ್ಣುಗಳನ್ನು ಚಿಕ್ಕದಾಗಿ ಸ್ಲೈಸ್ ಮಾಡೋಣ. ಆ್ಯಕ್ಚುಲಿ ನಾವು ಈ ಲಾಕ್ಡೌನಲ್ಲಿ ಬಹಳಷ್ಟು ಹಣ್ಣುಗಳನ್ನು ತಂದು ಸ್ಟೋರ್ ಮಾಡಿದ್ವಿ. ಅದರಲ್ಲಿ ಕೆಲವು ಹಣ್ಣುಗಳು ಅತಿಯಾದ ಬಿಸಿಲಿನಿಂದ ಮಾಗಿದ ಹಾಗಾಗಿತ್ತು. ಇನ್ನು ಕೆಲವು ಹಣ್ಣುಗಳು ಮೆತ್ತಗಾಗಿದ್ವು. ಇಂಥ ಹಣ್ಣುಗಳನ್ನು ತಗೊಂಡು ಈ ಫರ್ಮೆಂಟೇಷನ್ ಪೇಸ್ಟನ್ನು ಪ್ರಿಪೇರ್ ಮಾಡಿದ್ವಿ. ಇದನ್ನು ಲಾಕ್ಡೌನ್ ಸ್ಪೆಷಲ್ ಮಿಕ್ಸ್ಡ್ ಫ್ರೂಟ್ ಫರ್ಮೆಂಟೆಡ್ ಪೇಸ್ಟ್ ಅಂತಲೇ ಕರೆಯೋಕ್ಕೆ ಇಷ್ಟಪಡ್ತೀವಿ. ಯಾಕಂದರೆ ಲಾಕ್ಡೌನ್ ಟೈಮಲ್ಲಿ ತಂದ ಹಣ್ಣುಗಳಿಂದ ಪ್ರಿಪೇರ್ ಮಾಡಿರೋದ್ರಿಂದ ಇದನ್ನು ಲಾಕ್ಡೌನ್ ಸ್ಪೆಷಲ್ ಅಂತ ಹೇಳ್ತಿರೋದು. ಹಾಗೆ ನೀವೇನಾದರೂ ನಮ್ಮ ಚಾನೆಲ್ನ ಮೊದಲನೇ ಬಾರಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಓಕೆ ಮಾಡಿ, ಅದರಲ್ಲಿ ಆಲ್ ನೋಟಿಫಿಕೇಷನ್ಸ್ನ ಸೆಲೆಕ್ಟ್ ಮಾಡಿ. ಆಗ ನಾವು ಹಾಕೋ ಪ್ರತಿ ವಿಡಿಯೋಸ್ನ ನೀವು ನೋಡ್ಬೋದು. ನೋಡಿ, ಈ ರೀತಿ ಚಿಕ್ಕದಾಗಿ ಹಣ್ಣುಗಳನ್ನು ಪೀಸ್ ಮಾಡಬೇಕು. ಇದನ್ನು ಒಂದು ಕ್ಲೀನಾಗಿ ತೊಳೆದು ಸ್ವಲ್ಪನೂ ತೇವಾಂಶ ಇಲ್ಲದೆ ಇರೋ ಹಾಗೆ ಡ್ರೈ ಮಾಡಿರೋಂಥ ಪ್ಲಾಸ್ಟಿಕ್ ಕಂಟೈನರ್ ತಗೊಂಡು ಇದರಲ್ಲಿ ಈ ಕಟ್ ಮಾಡಿರೋ ಹಣ್ಣನ್ನು ಹಾಕಿ ಚೆನ್ನಾಗಿ ಸ್ಮ್ಯಾಶ್ ಆಗೋ ಹಾಗೆ ಕಲಿಸ್ಬೇಕು. ಹಣ್ಣುಗಳು ಸ್ಮ್ಯಾಶ್ ಆದ ನಂತರ ಸಮ ಅಳತೆಯ ಬೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾವು ಸೆಲೆಕ್ಟ್ ಮಾಡೋ ಹಣ್ಣುಗಳಲ್ಲಿ ಹುಳುಕಿರಬಾರ್ದು. ಅಂದರೆ ಹುಳ ಆಡದೇ ಇರೋವಂಥದ್ದು ಹಾಗೂ ಬೂಸ್ ಇಲ್ಲದೇ ಇರೋಂತಹ ಹಣ್ಣುಗಳನ್ನು ನೋಡಿ ಚೂಸ್ ಮಾಡಿ ಈ ಪ್ರೋಸೆಸ್ಗೆ ಬಳಸಿದ್ರೆ ಉತ್ತಮ. ಇಲ್ಲಾಂದರೆ ಫರ್ಮೆಂಟೇಷನ್ ಆಗದೆ ನಮ್ಮ ಶ್ರಮ ವೇಸ್ಟ್ ಆಗೋಗುತ್ತೆ. ಮತ್ತು ಹಣ್ಣಿನ ವಿಚಾರಕ್ಕೆ ಬರೋದಾದರೆ ಈ ಹಣ್ಣಿನ ಅಂಗಡಿಗಳಲ್ಲಿ ವೇಸ್ಟ್ ಹಣ್ಣುಗಳು ಅಂದರೆ ಅತಿಯಾಗಿ ಹಣ್ಣಾಗಿರೋಂಥವು, ಚೀಲದಲ್ಲೇ ಪ್ರೆಸ್ ಆಗಿರೋ ಹಣ್ಣುಗಳು, ಮಾಗಿರೋ ಹಣ್ಣುಗಳು, ಟ್ರಾನ್ಸ್ಪೋರ್ಟೇಷನ್ ಟೈಮಲ್ಲಿ ಡ್ಯಾಮೇಜ್ ಆಗಿರೋಂತಹ ಹಣ್ಣುಗಳನ್ನು ಬಿಸಾಕಿರ್ತಾರೆ.
ಅಂಥ ಹಣ್ಣುಗಳನ್ನು ಅಂಗಡಿಯವರ ಹತ್ತಿರ ಕೇಳಿದ್ರೆ ಫ್ರೀಯಾಗೆ ಕೊಡ್ತಾರೆ. ಸೊ ಅಂಥ ಹಣ್ಣುಗಳನ್ನು ತಂದು ಈ ಫ್ರೂಟ್ ಫರ್ಮೆಂಟನ್ನ ಆರಾಮಾಗಿ ಪ್ರಿಪೇರ್ ಮಾಡ್ಬೋದು. ಈಗ ಈ ಮಿಕ್ಸ್ಡ್ ಫ್ರೂಟ್ ಪೇಸ್ಟ್ ಫರ್ಮೆಂಟೇಷನ್ಗೆ ರೆಡಿ ಆಗಿದೆ. ಈ ಕಂಟೈನರ್ ಬಾಯಿಗೆ ಬಟ್ಟೆ ಕಟ್ಟಬೇಕು. ಏರ್ ಫ್ಲೋ ಈಸಿಯಾಗಿ ಆಗಬೇಕಲ್ವಾ, ಅದಕ್ಕೆ ಏರ್ ಟೈಟ್ ಮಾಡಿಬಿಟ್ರೆ ಬ್ಯಾಕ್ಟೀರಿಯಾ ಮಲ್ಟಿಪ್ಲೈ ಆಗೋಕ್ಕೆ ಅವಕಾಶ ಇಲ್ಲದೆ ಪೇಸ್ಟ್ ಎಲ್ಲ ಹಾಳಾಗಿಬಿಡುತ್ತೆ. ಹಾಗೆ ಯಾವುದೇ ಕಾರಣಕ್ಕೂ ಪ್ರಿಪ್ರೇಷನ್ ಡೇಟ್ ಬರೆದು ಇದರ ಮೇಲೆ ಅಂಟಿಸೋದನ್ನು ಮಾತ್ರ ಮರಿಬೇಡಿ. 21 ದಿನದ ನಂತರ ಈ ಪೇಸ್ಟ್ ರೆಡಿ ಇರುತ್ತೆ. ಈ 21 ದಿನಗಳ ಕಾಲ ದಿನಕ್ಕೆ ಒಂದು ಬಾರಿ 15ರಿಂದ 20 ಸಲ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ತಿರುಗಿಸ್ಬೇಕು. ಹಾಗೆ ಇದನ್ನು ಬಿಸಿಲು ಬೀಳದೇ ಇರೋ ಜಾಗದಲ್ಲಿ ಇಡಬೇಕು. ಈ ಮಿಕ್ಸ್ಡ್ ಫ್ರೂಟ್ ಪೇಸ್ಟ್ ಫರ್ಮೆಂಟೇಷನ್ ಇನ್ನೂ ಪ್ರೋಸೆಸ್ ಆಗ್ತಾ ಇದೆ. ನಾವು ಕೇವಲ ಬಾಳೆಹಣ್ಣನ್ನು ಬಳಸಿ ಸೇಮ್ ಮೆಥಡಲ್ಲಿ ಪೇಸ್ಟ್ನ ಪ್ರಿಪೇರ್ ಮಾಡಿದ್ವಿ. ಇದು 21 ದಿನ ಫರ್ಮೆಂಟ್ ಆಗಿ ರೆಡಿ ಆಗಿರೋದ್ರಿಂದ ಇದನ್ನು ಗಿಡಗಳಿಗೆ ಹಾಕೋಕ್ಕೆ ಬಳಸ್ತಾ ಇದ್ದೀವಿ. ನೋಡಿ, 21 ದಿನಗಳ ನಂತರ ಹೀಗಾಗಿರುತ್ತೆ. ನಮ್ಮ ಟೆರೆಸ್ ಗಾರ್ಡನ್ಗೆ ಸುಮಾರು 150 ಲೀಟರಷ್ಟು ನೀರನ್ನು ತಗೊಂಡಿದ್ದೀವಿ. ಅಂದರೆ ಈ ಪೇಸ್ಟನ್ನು 300 ಗ್ರಾಮಷ್ಟು ತಗೋತಾ ಇದ್ದೀವಿ. ಅಂದರೆ 1 ಲೀಟರ್ ನೀರಿಗೆ 5 ಗ್ರಾಮಷ್ಟು ಪೇಸ್ಟನ್ನು ಹಾಕಬೇಕು. ನಮ್ಮ ಟೆರೆಸ್ ಗಾರ್ಡನಲ್ಲಿರೋ ಗಿಡಗಳು ದೊಡ್ಡದಾಗಿರೋದ್ರಿಂದ 5 ಗ್ರಾಮ್ ಪರ್ ಲೀಟರ್ ಹಾಕ್ತಾ ಇದ್ದೀವಿ. ಚಿಕ್ಕ ಚಿಕ್ಕ ಗಿಡಗಳಿಗೆ 2ರಿಂದ 3 ಗ್ರಾಮ್ ಪರ್ ಲೀಟರ್ ಆದರೂ ಸಾಕು. ಸೊ ನಿಮ್ಮ ಗಿಡಗಳ ಸೈಜ್ ನೋಡಿ ಅದರ ಬೇಸಿಸ್ ಮೇಲೆ ಪೇಸ್ಟನ್ನು ಮಿಕ್ಸ್ ಮಾಡಿ. ಇದನ್ನು ಒಂದು ಜಗ್ ಅಥವಾ ಬಕೆಟಲ್ಲಿ ನೀರು ತಗೊಂಡು ಚೆನ್ನಾಗಿ ಕಲಸಿ ಆ ನಂತರ 150 ಲೀಟರ್ ನೀರಿಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ಇದನ್ನು ಪ್ರಿಪೇರ್ ಮಾಡುವಾಗಲಿ ಫರ್ಮೆಂಟ್ ಪ್ರೋಸೆಸ್ಸಲ್ಲಾಗಲಿ ಬಳಸೋ ಟೈಮಲ್ಲಾಗಲಿ ಒಳ್ಳೆ ಸುಗಂಧ ಬರುತ್ತೆ ಕಣ್ರಿ. ಈ ಲಿಕ್ವಿಡನ್ನು ಗಿಡದ ಬುಡಕ್ಕೆ ಹಾಕೋದ್ರಿಂದ ಗಿಡಗಳಿಗೆ ತುಂಬ ಲಾಭಕರ. ಅದು ಹೇಗಂದರೆ ಫರ್ಮೆಂಟೇಷನ್ ಟೈಮಲ್ಲಿ ಬೆಲ್ಲದಲ್ಲಿರೋ ಬ್ಯಾಕ್ಟೀರಿಯಾ ಆ್ಯಕ್ಟಿವ್ ಆಗಿ ಹಣ್ಣಲ್ಲಿರುವಂತಹ ಅಂಶಗಳನ್ನು ಹೆಚ್ಚಿಸುತ್ತೆ. ಫಾಸ್ಫರಸ್, ಕ್ಯಾಲ್ಶಿಯಂ, ಐರನ್, ಮೆಗ್ನೀಷಿಯಂ, ನೈಟ್ರೋಜನ್, ಪೊಟ್ಯಾಷಿಯಂ, ಕಾಪರ್ ಅಂಥ ಅಂಶಗಳನ್ನು ಗಿಡಗಳಿಗೆ ಸುಲಭವಾಗಿ ಸೇರೋ ಹಾಗೆ ಮಾಡುತ್ತೆ. ಅದಲ್ಲದೆ ಮಣ್ಣಲ್ಲಿರೋ ಸೂಕ್ಷ್ಮಜೀವಿಗಳನ್ನು ಮಲ್ಟಿಪ್ಲೈ ಮಾಡಿ ನಾವು ಫ್ಯೂಚರಲ್ಲಿ ಯಾವುದೇ ಫರ್ಟಿಲೈಸರ್ ಕೊಟ್ಟರೂ ಅದನ್ನು ಸ್ವಲ್ಪವೂ ವೇಸ್ಟ್ ಆಗದೆ ಇರೋ ಹಾಗೆ ಗಿಡಗಳಿಗೆ ದಕ್ಕೋ ಹಾಗೆ ಮಾಡುತ್ತೆ. ಈ ನೀರನ್ನು ಗಿಡಗಳ ಮೇಲೆ ಸ್ಪ್ರೇ ಮಾಡೋದ್ರಿಂದ ಗಿಡಗಳ ಔಟರ್ ಟಿಶ್ಯೂಸ್ ಬಲಿಷ್ಠವಾಗಿ ಗಿಡದ ಇಮ್ಯುನಿಟಿ ಹೆಚ್ಚಾಗಿಸುತ್ತೆ. ಇದರ ಫ್ರೇಗ್ರೆನ್ಸಿಂದಾಗಿ ಚಿಟ್ಟೆ, ದುಂಬಿ, ಜೇನುಹುಳುಗಳನ್ನು ಅಟ್ರ್ಯಾಕ್ಟ್ ಮಾಡಿ ಪಾಲಿನೇಷನ್ ರೇಟ್ ಹೆಚ್ಚಾಗಿಸುತ್ತೆ. ಓಕೆ, ಇದಿಷ್ಟು ಈ ಮಿಕ್ಸ್ಡ್ ಫ್ರೂಟ್ ಫರ್ಮೆಂಟ್ ಪೇಸ್ಟಿಂದ ಆಗೋವಂಥ ಲಾಭಗಳು. ಈಗ ನಮ್ಮ ಗಾರ್ಡನಲ್ಲಿ ಕೆಲವು ಬಗೆಯ ಸೊಪ್ಪುಗಳು ಬೆಳೆದಿದೆ. ಅದನ್ನು ಹಾರ್ವೆಸ್ಟ್ ಮಾಡಿ ತಗೊಂಡು ಹೋಗೋಕ್ಕೆ ನಮ್ಮ ನೇಬರ್ಸ್ ಬರ್ತಾನೆ ಇರ್ತಾರೆ. ಅವರು ಖುಷಿಯಾಗಿ ಸೊಪ್ಪನ್ನ ಕಿತ್ತೋದನ್ನು ನೋಡಿದ್ರೆ ಗಾರ್ಡನಿಂಗ್ ಮಾಡೋದಕ್ಕೂ ಸಾರ್ಥಕ ಆಯಿತು ಅನಿಸುತ್ತೆ. ಸರಿ, ಈಗ ಬಗೆ ಬಗೆಯ ಸೊಪ್ಪಿನ ಹಾರ್ವೆಸ್ಟಿಂಗ್ ನೋಡೋಣ.
ಲಾಕ್‌ಡೌನ್ ಸ್ಪೆಷಲ್ ಮಿಕ್ಸ್ಡ್ ಫ್ರೂಟ್ ಫರ್ಮೆಂಟೇಷನ್ ಪ್ರಾಸೆಸ್ ನಿಮಗೆಲ್ಲ ಇಷ್ಟ ಆಗಿದ್ರೆ, ಈ ವಿಡಿಯೋವನ್ನು ಲೈಕ್ ಮಾಡಿ. ನಮ್ಮ ಈ ಎಲ್ಲ ಮಾಹಿತಿ ಉಪಯುಕ್ತ ಅನಿಸಿದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ತಿಳಿದಿದ್ರೆ ಕಮೆಂಟ್ ಮೂಲಕ ತಿಳಿಸಿ, ಅಥವಾ ನಮಗೆ ಮೇಲ್ ಸಹ ಮಾಡ್ಬೋದು. ನಮ್ಮ ಮೇಲ್ ಐ ಡಿ arasiterracegarden.320@gmail.com. Support Organic Terrace Garden. Thank you.